ಆದ ಕಾರಣ ನನ್ನ ಸಹೋದರ ಸಹೋದರಿ, ನಿನ್ನ ಬಾಯಿ ಮಾತು ಹುಷಾರಾಗಿರ್ಲಿ. ನೀನು ಅಭಿಷೇಕಿಸಲ್ಪಟ್ಟಿದ್ಯಾ, ನಿನ್ನ ಮಾತಿಗೆ ಅಧಿಕಾರ ಇದೆ, ನಿನ್ನ ಮಾತಿಗೆ ಅಭಿಷೇಕ ಇದೆ. ಅದನ್ನ ನೀನು ಸುಮ್ಮನೆ ಹೇಗಾದ್ರೆ ಆಡ್ಬೇಡ. ಡಬಲ್ ಮೀನಿಂಗ್ ಮಾತು, ಒಬ್ಬರನ್ನ ಪರಿಹಾಸ ಮಾಡೋ ಮಾತು, ಒಬ್ಬರನ್ನ ಗೇಲಿ ಮಾಡುವಂತ ಮಾತು, ಕೆಲವರನ್ನ ನೋಯಿಸುವಂತ ಮಾತು, ಕೆಲವರನ್ನ ನಿಂದಿಸುವಂತ ಮಾತು, ಕೆಲವರಿಗೆ ಈಟಿ ಕತ್ತಿ ಯಾವುದು ದೊಡ್ಡ ಏನು ಬೇಡ, ಅವ್ರ ಮಾತೇ ಸಾಕು ಅವ್ರನ್ನ ಕೊಂದು ಬಿಡ್ತಾರೆ. ಆದ ಕಾರಣ ನಮ್ಮ ಮಾತು ಹೌದಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಎಷ್ಟು ಜನ ರೆಡಿ ಆಗಿದ್ದೀರಾ? ಆಮೆನ್, ಹಲ್ಲೆಲೂಯಾ. ಆಗ ಪರಿಶುದ್ಧಾತ್ಮನು ನಮ್ಮೊಳಗಡೆ ಬಲವಾದ ಕಾರ್ಯಗಳನ್ನ ಮಾಡುತ್ತಾನೆ. ಆಮೆನ್. ಈ ಪರಿಶುದ್ಧಾತ್ಮ ನಮ್ಮ ಮೇಲೆ ಇದ್ದಾಗ ನಾವು ಏನ್ ಮಾಡ್ತೀವಿ? 1 ಯೋಹಾನ 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳ್ತದೆ, ಪಾಪ ಮಾಡುವವನು ಸೈತಾನಿಂದ ಬಂದಿದ್ದಾನೆ. 3ನೇ ಅಧ್ಯಾಯ 8ನೇ ವಾಕ್ಯ.